ಆಪ್ಕಿ ಅದಾಲತ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ನಾಯಕ ಕುಮಾರ್ ವಿಶ್ವಾಸ್ ಅವರ ಮೇಲಿರುವ ಆರೋಪ ಅಂದ್ರೆ ಇವರು ತಮ್ಮ ಪಾರ್ಟಿಯ ಲೀಡರ್ ಕೇಜ್ರಿವಾಲ್ ಅವರ ನಂಬಿಕೆಗೆ ಮೋಸ ಮಾಡಿದ್ರು ಅನ್ನೋದು. ನೋಡಿ, ಕೇಜ್ರಿವಾಲ್ ಅವರು ನಿಮ್ಮ ಹಳೆ ಜೊತೆಗಾರರು, ನೀವು ಒಟ್ಟಿಗೆ ಹೋರಾಟ ಮಾಡಿದವರು. ನೀವು ಪಾರ್ಟಿಯ ಸ್ಟಾರ್ ಕ್ಯಾಂಪೈನರ್. ಎಲ್ಲ ಎಲೆಕ್ಷನಲ್ಲೂ ನೀವು ಬೇಕಾಗ್ತೀರಿ, ಹೋಗ್ತೀರಾ, ಹೆಸರು ಮಾಡಿದ್ದೀರಾ. ಜನ ನಿಮ್ ಕವಿತೆ ಕೇಳ್ತಾರೆ, ನಿಮ್ಗೆ ಫಾಲೋವರ್ಸ್ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇಷ್ಟೊಂದೆಲ್ಲ ಇದೆ, ಏನೋ ಒಂದು ಕಾರಣ ಇರಬೇಕು ಅಲ್ವಾ ಅರವಿಂದ್ ಕೇಜ್ರಿವಾಲ್ ನಿಮ್ಮನ್ನ ರಾಜ್ಯಸಭೆಗೆ ಕಳಿಸದೇ ಇರೋದಕ್ಕೆ? ಇವೇ ಕಾರಣಗಳ? ಬೇರೆ ಇನ್ಯಾವ ಕಾರಣ ಇರೋದಕ್ಕೆ ಸಾಧ್ಯ? ಒಂದು ಕಾಲದವರೆಗೆ ನಾನು ನಿಮಗೆ ಬೇಕಾಗಿದ್ದೆ, ಈಗ ನೀನು ಬೇಕು ಬೇಡಗಳೇ ಬದಲಾಗಿವೆ. ನೀವೇ ಹೇಳಿದ್ರಲ್ಲ, ಒಬ್ರು ದುಡ್ಡು ತರಬಹುದು, ಒಬ್ರು ದುಡ್ಡಿನ ಲೆಕ್ಕ ಹಾಕ್ಬೋದು, ನಾನು ಕಾರ್ಯಕರ್ತರನ್ನು ತರಬಹುದು, ಬೇರೆ ಏನೇ ತರಲಿ ಪಾರ್ಟಿ ಆದ್ಯತೆಗಳ ತೀರ್ಮಾನ ಆಗಿದೆ, ಆದ್ಯತೆಗಳೇ ತೀರ್ಮಾನ ಮಾಡ್ತವೆ, ಅದಕ್ಕೇನು ಬೇಜಾರಿಲ್ಲ. ಒಂದ್ ವೇಳೆ ಮೀರಾ ಅವ್ರು ಹೋದ್ರೆ, ಅತಿಶಿ ಅವ್ರು ಹೋದ್ರೆ, ಆಶೀಶ್ ಅವ್ರು ಹೋದ್ರೆ, ಅಶುತೋಷ್ ಅವ್ರು ಹೋದ್ರೆ, ಕೆಳ ಹಂತದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬಿಟ್ಟು ಹೋದ್ರೆ, ಆಗ ನನ್ನಂತ ಮಾತಾಡೋನು ಇಲ್ಲ, ನನ್ನ ಪರ ಇದ್ದಂತ ಲಕ್ಷಾಂತರ ಕಾರ್ಯಕರ್ತರಿದಾರಲ್ಲ, ಅವ್ರ ಪಾಪ ಯಾವ ಮುಖ ಇಟ್ಕೊಂಡು ಹೇಳ್ತಾರೆ, ಕುಮಾರಣ್ಣ ಯಾಕೆ ಹೀಗಂತೀರಾ, ಕುಮಾರಣ್ಣಂಗೆ ಯಾಕೆ ಹಿಂಗ್ ಹೇಳ್ಬೇಕು, ತೊಂದ್ರೆ ಏನ್ ಕುಮಾರಣ್ಣ, ಹೋದ್ NC-ಲಿ ನಾನೇನ್ ಹೇಳಿದ್ದೆ, ನನಗೆ ಯಾವುದೇ ಹುದ್ದೆ ಕೊಡದೆ ಹೋದ್ರು ಬರೀ ಕಾರ್ಯಕರ್ತನಾಗಿ ಉಳಿದ್ರು ಕೂಡ ಆಗ್ಲೂ ನಾನು ಕುಮಾರ್ ವಿಶ್ವಾಸ್ ಆಗೇ ಇರ್ತೀನಿ, ಪಾರ್ಟಿಗೆ ನಾನು ಬೇಕಾಗ್ತೀನಿ, ಇವ್ರಿಗೆ ಯಾಕೆ ಉತ್ತರ ಕೊಡ್ಬೇಕು? 2G ಇದೆಯಲ್ಲ. ಗುಪ್ತಾ ಅಂಡ್ ಗುಪ್ತಾ ಇದಾರಲ್ಲ, ಇದಕ್ಕೇನು ಉತ್ತರ ಕೊಡೋದು? ಕೊಡ್ತಾ ಇರಿ ಜಸ್ಟಿಫಿಕೇಶನ್, ಹೇಳ್ತಾ ಇರಿ. ಇತಿಹಾಸ ರಾತ್ರಿ ಮಲಗಿರ್ಬೇಕಾದ್ರೆ ನಿಮ್ಮನ್ನೇ ಎಬ್ಸುತ್ತೆ, ಕೇಳುತ್ತೆ. ಅದಕ್ಕೆ ಅವರು ಇನ್ನೊಂದು ಜಸ್ಟಿಫಿಕೇಶನ್ ಕೊಟ್ರು. ಗುಪ್ತಾ ಅವರು ಹರಿಯಾಣದಲ್ಲಿ ತುಂಬಾ ಪಾಪ್ಯುಲರ್ ಇದ್ದಾರೆ, ಅಲ್ಲಿ 16% ವೈಶ್ಯ ಮತಗಳಿವೆ. ಮೊದಲನೇದಾಗಿ ಇದು ತುಂಬಾ ನಾಚಿಕೆ ಆಗುವಂತ ವಿಷಯ. ನಾವ್ ಈ ತರ ಮಾತಾಡ್ಬೇಕಾ? ಎಷ್ಟು % ವೈಶ್ಯ, ಎಷ್ಟು % ದಲಿತ, ಎಷ್ಟು % ಮೈನಾರಿಟಿ ಓಟ್ಗಳಿವೆ, ಇಂಥ ರಾಜಕೀಯ ಮಾಡ್ಬೇಕಾ? ಇದನ್ನೇ ಒಡೆದಕ್ಕೆ ನಾವು ಬಂದಿದ್ದು. ಇನ್ನೊಂದು ನಾನು ಆಗ್ಲೇ ಕೇಳಿಸ್ಕೊಂಡೆ, ನಮ್ಮ ವಕ್ತಾರರು ಹೇಳ್ತಾ ಇದ್ರು, ಹರಿಯಾಣದಲ್ಲಿ ಅವ್ರು ಗೆಲ್ಲಿಸ್ತಾರೆ, ಇದನ್ನ ನಾಯಕರಿಗೆ ಅವಮಾನ. ಅರವಿಂದ್ ಕೇಜ್ರಿವಾಲ್ ಅವರು ಹರಿಯಾಣದವರು, ಹರಿಯಾಣನ ಗೆಲ್ಲಿಸ್ಕೊಡಕ್ ಆಗದೆ ಇರೋಷ್ಟು ಅವ್ರು ವೀಕ್ ಆಗಿದಾರ. ಅದಕ್ಕೆ ನಾವು ಬೇರೆ ಯಾರನ್ನೂ ಕರೆಸ್ಬೇಕಾ? ಮನೇಲಿರೋ ಬಲಶಾಲಿ ವ್ಯಕ್ತಿನ ನಮ್ದೇ ಹೋಗಿದ್ರಿಂದ ಯಾರನ್ನೂ ಕರೆಸಿ ಅವ್ರ ಮೇಲೆ ನಂಬಿಕೆ ಇಡ್ಬೇಕಾ ನಾವೀಗ? ಈ ತರ ಯಾವುದೇ ಕಾರ್ಯಕರ್ತ ಹೇಳಿರ್ಲಿ, ಅವರು ನಮ್ಮ ನಾಯಕರಿಗೆ ಅವಮಾನ ಮಾಡ್ತಿದ್ದಂಗೆ. ಅವರು ಹರಿಯಾಣದಲ್ಲೇ ಇರೋದು, ಶಿವನಿಹಳ್ಳಿಲೇ ಇರೋದು, ಹರಿಯಾಣನ ಅವರೇ ಗೆಲ್ಲಿಸ್ಕೊಡ್ತಾರೆ, ಅದ್ರಲ್ಲೇನ್ ತೊಂದರೆ ಇದೆ? ಸುಮ್ನೆ ಏನೇನೋ ಮಾತಾಡ್ತಾರೆ, ಒಂದ್ ಸುಳ್ಳು ಮುಚ್ಚಿಡೋದಕ್ಕೆ 100 ಸುಳ್ಳನ್ನ ಹೇಳ್ತಾ ಇರ್ತಾರೆ, ಸಿಕ್ ಹಾಕೊಳ್ತಾನೆ ಇರ್ತಾರೆ. ಆದ್ರೆ ನೀವು ಈ ಮಾತನ್ನು ಹೇಳಿದ್ರಂತೆ, ಅರವಿಂದ್ ಕೇಜ್ರಿವಾಲ್ ನಿಮ್ಗೆ ಹೇಳಿದ್ರಂತೆ, ಕೊಲ್ಲೋದಂತೂ ನಿಜ, ಆದ್ರೆ ಹುತಾತ್ಮ ಆಗಕ್ ಬಿಡಲ್ಲ ಅಂತ. ಇದೆಂತ ಟೆಕ್ನಿಕ್ ಇದೆ ಅವ್ರ ಹತ್ರ? ಇಲ್ಲ, ಅದು ವಿ ದ ನೇಷನ್ ವಿಡಿಯೋ ಬಗ್ಗೆ ತುಂಬಾ ಬೇಜಾರಿತ್ತು. ನನಗೆ ಬಂದು ಹೇಳಿದ್ರು ಕ್ಷಮೆ ಕೇಳಿ ಅಂತ. ಆದ್ರೆ ಅವಾಗ ಮನೀಶ್ ಹೊರಗೆ ಬಂದು ಹೇಳಿದ್ರು ಹಾಗೆಲ್ಲ ಏನೂ ಹೇಳಿಲ್ಲ ಅಂತ. ನಿನ್ನೆ ಗೋಪಾಲ್ ಅವರು ಹೇಳಿದ್ರು ವಿ ದ ನೇಷನ್ ವಿಡಿಯೋ ತೆಗಿಬೇಕು, ಅವರು ವಿ ದ ನೇಷನ್ ವಿಡಿಯೋ ಮಾಡಿ ತುಂಬಾ ದೊಡ್ಡ ನಷ್ಟವನ್ನ ಮಾಡಿದ್ದಾರೆ ಅಂತ. ಕಾಶ್ಮೀರದಲ್ಲಿ ಸೈನಿಕರ ಜೊತೆ ಹೊಡೆದಾಟ ಆಗಿದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದರಲ್ಲಿ ಭ್ರಷ್ಟಾಚಾರದ ಬಗ್ಗೆ ಒಂದು ಲೈನ್ ಕೂಡ ಹೇಳಿದ್ದೆ. ನಾನು ಸಂಜೆ ಹೇಳ್ತಿದ್ದ ಹಾಗೇನೆ ರಿಷಿಕೇಶಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ. ಬೆಳಿಗ್ಗೆ ನೋಡಿದೆ ನಮ್ಮ ನ್ಯಾಷನಲ್ ಕನ್ವೀನಿಯರ್ ಬರ್ದಿದ್ರು, ಪೂರ್ತಿ ಅಲ್ಲಾಡಿಸ್ಬಿಟ್ಟಿದ್ದೆ ಈ ವಿಡಿಯೋದಲ್ಲಿ, ಚೆನ್ನಾಗಿದೆ ಎಲ್ಲರೂ ನೋಡಿ. ಇಡೀ ಪಾರ್ಟಿ ಟ್ವೀಟ್ ಮಾಡ್ತು, ಪ್ರತಿಯೊಬ್ರು ತುಂಬಾ ಹೊಗಳಿದ್ರು, ನ್ಯಾಷನಲ್ ಪೇಜಲ್ಲಿ ಅದನ್ನ ಹಾಕಿದ್ರು. ಈಗ್ಲೂ ಹೇಳ್ತಾ ಇದ್ರೆ ಅದು ತಪ್ಪು, ನೀವು ಮಾಡಿದ್ರಿ, ತಪ್ಪೇ ಮಾಡಿದ್ ನೀವು ಅಂತ. ಅವಾಗ ತಪ್ಪು ಹೇಳಿದ್ವಿ, ಇಲ್ಲ ಇವಾಗ ತಪ್ಪು ಹೇಳ್ತಾ ಇದೀನ. ಎರಡರಲ್ಲಿ ಒಂದು ತೀರ್ಮಾನಕ್ಕೆ ಬನ್ನಿ. ನಾನು ಆಗ್ಲೇ ಹೇಳಿದ್ದೆ ಇದಕ್ಕೆ ಕ್ಷಮೆ ಕೇಳಿ ಅಂತ. ನನಗೆ ಅವಾಗ ಹೇಳಿದಾಗ ನಾನು ಹೇಳಿದ್ದೆ, ನನಗೆ ಎಲ್ಲಕ್ಕಿಂತ ಮೊದಲು ದೇಶ ಬರುತ್ತೆ, ಆಮೇಲೆ ಪಕ್ಷ, ಆಮೇಲೆ ನಾಯಕ, ಆಮೇಲೆ ಕಾರ್ಯಕರ್ತ, ಕೊನೆಯಲ್ಲಿ ನಾನು ಬರ್ತೀನಿ. ಇದೆಲ್ಲ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ನಾನಿದನ್ನ ದೇಶದ ಸೈನಿಕನ ಸ್ವಾಭಿಮಾನಕ್ಕಾಗಿ ಹೇಳಿದ್ದೆ. 200 ವರ್ಷ ಆದ್ಮೇಲೆ, 300 ವರ್ಷ ಆದ್ಮೇಲೆ ಇತಿಹಾಸದ ಪುಟಗಳಲ್ಲಿ ಒಂದೊಂದು ಹಾಳೆ, ಒಂದೊಂದು ಸಾಲಿನಲ್ಲಾದ್ರೂ ನನ್ನ ಬಗ್ಗೆ ಬರೆದಿದ್ರೆ ಈ ವಿ ದ ನೇಷನ್ ವಿಡಿಯೋ ನೋಡಿ ನಮ್ಮ ಜನ ಹೆಮ್ಮೆ ಪಡ್ತಾರೆ. ಕುಮಾರ್ ವಿಶ್ವಾಸ್ ಇದಕ್ಕೋಸ್ಕರ ಏನೆಲ್ಲ ಸಹಿಸ್ಕೊಂಡ, ಆದ್ರೆ ಅವನ ನಿಲುವನ್ನ ಅವ್ನು ಬದಲಾಯಿಸ್ತಿಲ್ಲ. ನಾನು ನಿಮ್ಮ ನ್ಯಾಯಾಲಯದ ನೋಡುಗರಿಗೆ ಹೋದ್ ಸಲ ಒಂದು ಭರವಸೆ ಕೊಟ್ಟು ಹೋಗಿದ್ದೆ, ಮತ್ತೆ ಭರವಸೆ ಕೊಡ್ತಾ ಇದ್ದೀನಿ ಈಗ್ಲೂ. ದೇಶದ ವಿಷಯ ಅಂತ ಬಂದ್ರೆ ನನ್ನ ಎದುರುಗಡೆ ಯಾರು ಬಂದ್ರು ಮಾತಾಡ್ತೀನಿ, ನಮ್ಮ ಅಪ್ಪನ ಎದುರುಗಡೆ ಯಾರು ಬಂದ್ರು ಮಾತಾಡ್ತೀನಿ, ಇದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಆದ್ರೆ MCD ಎಲೆಕ್ಷನ್ಗೂ ಮೊದಲು ನೀವು ಒಂದು ವಿಡಿಯೋ ಮಾಡಿ ಹಾಕಿದ್ರಿ, ಅದು ನಿಜ ಅಲ್ವಾ? ಅದರಲ್ಲಿ ನೀವು ಹೇಳಿದ್ರಿ ಅರವಿಂದ್ ಕೇಜ್ರಿವಾಲ್ ಭ್ರಷ್ಟಾಚಾರದ ಪ್ರಶ್ನೆಗಳ ವಿಷಯದಲ್ಲಿ ಮೌನವಾಗಿದ್ದಾರೆ. ಇಲ್ಲ, ಹಾಗೆ ಹೇಳಿಲ್ಲ. ನಾನು ಹೇಳಿದ್ದಿಷ್ಟೇ, ರಾಷ್ಟ್ರೀಯತೆ ಹೆಸರಲ್ಲಿ ನೀವು ಸರ್ಕಾರ ಮಾಡ್ತೀರಾ, ಆಮೇಲೂ ಕೂಡ ಕಾಶ್ಮೀರದಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ಸೈನಿಕರು ಹೊಡ್ತಾ ತಿಂತಾರೆ ಅಂದ್ರೆ ಜನ ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಭ್ರಷ್ಟಾಚಾರದ ವಿಷಯದಲ್ಲಿ ನಾವು ಸರ್ಕಾರ ಮಾಡ್ತೀವಿ, ನಮ್ಮ ಮನೇಲಿ ನಡೆಯೋ ಭ್ರಷ್ಟಾಚಾರದ ಪ್ರಶ್ನೆಗಳಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ನೋಡಿದ್ರೆ ಅದು ಸರಿನೋ ತಪ್ಪೋ ಅದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಕೋರ್ಟಲ್ಲಿ ಚರ್ಚೆ ನಡೀಲಿ, CBI ನೋಡ್ಕೊಳ್ಳುತ್ತೆ, ಬೀದಿಲಿ ಹೋರಾಡೋಣ. ಹೋಗ್ರಿ ಮಾತಾಡಲ್ಲ ಅಂದ್ರೆ ಜನ ನಿಮ್ಮನ್ನು ಪ್ರಶ್ನೆ ಮಾಡದೆ ಬಿಡ್ತಾರಾ? ಪ್ರಶ್ನೆಗಳಿಂದ ನೀವು ತಪ್ಪಿಸ್ಕೊಂಡ್ರೆ, ಪ್ರಶ್ನೆಗಳಿಂದನೇ ನೀವು ಇಲ್ಲಿಗೆ ಬಂದಿದ್ದು. ವ್ಯವಸ್ಥೆ ಎದುರು ಅಸಮ್ಮತಿ ಹೊಂದಿದ ಜನರ ಗುಂಪು ನಮ್ದು. ಪ್ರಶ್ನೆ ಕೇಳೋದಕ್ಕೆ ಬಿಡ್ತಿಲ್ಲ ಅಂತ ನಾವ್ ಹೇಳ್ತೀವಿ. ನಮ್ಮನ್ನ ಹೂ ದ ಪೀಪಲ್ ಆಫ್ ಇಂಡಿಯಾ ಅಂತ ಕೇಳೋ ಇವರೆಲ್ಲ ಯಾರು? ಇವಾಗ ನಾವ್ ಹೇಳ್ತೀವಿ ನಮ್ಮನ್ನ ಕೇಳಕ್ ನೀವ್ ಯಾರು? ಗುಪ್ತಾ ಅಂತ ನಾವ್ ಯಾರನ್ನ ಆಯ್ಕೆ ಮಾಡಿದ್ರೆ ನಮ್ಗಿಷ್ಟ ಮಾಡಿದೀವಿ, ನೀವ್ ಸುಮ್ನಿರಿ. ಇದು ಖಂಡಿತ ತಪ್ಪಲ್ವಾ? ಅವಾಗೊಂದ್ ಮಾತಾಡಿದ್ರೆ ಇವಾಗೊಂದ್ ಹೇಳ್ತಾ ಇದ್ದೀರಾ. ಆದ್ರೆ ನಿಮ್ಗೂ ಪ್ರಶ್ನೆಗಳು ಎದುರಾಗಿವೆ. ನಿಮ್ಮಿಂದಾಗಿನೇ ಆಮ್ ಆದ್ಮಿ ಪಾರ್ಟಿ ಡೆಲ್ಲಿನಲ್ಲಿ MCD ಎಲೆಕ್ಷನ್ ಸೋತ್ ಹೋಯ್ತು ಅಂತ.
ನಾನಿರೋದ್ರಿಂದ ಡೆಲ್ಲಿಲಿ ಸರ್ಕಾರ ಆಗುತ್ತೆ, ಇಲ್ಲದೆ ಹೋದ್ರೆ ಸೋತೋಗುತ್ತೆ ಅನ್ನೋಷ್ಟು ದೊಡ್ಡ ನಾಯಕ ನಾನಾಗಿದ್ರೆ ನನಗೆ ತುಂಬಾ ಗೌರವ ಸಿಗಬೇಕು, ಪಾರ್ಟಿ ನನಗೆ ಸನ್ಮಾನ ಮಾಡಬೇಕು. ಅಬ್ಬಾ ಅಲ್ಲ ಕೇಳಿದೆ, ಕುಮಾರ್ ವಿಶ್ವಾಸ್ ಇಲ್ಲಿದ್ರೆ ನಡೆಯೋದೇ ಇಲ್ಲ. ನನ್ನಿಂದ ಸೋತಿದ್ದು ಅಂತ ನನಗನ್ಸಲ್ಲ. ಸಾವಿರಾರು ಕಾರ್ಯಕರ್ತರು ಕೆಲಸ ಮಾಡಿದ್ರು, ಪ್ರಣಾಳಿಕೆ ಸರಿ ಇರ್ಲಿಲ್ವೇನೋ, ಆ ರೀತಿ ಎಲ್ಲರೂ ಮಾತಾಡ್ತಾರೆ. ಪಂಜಾಬ್ ಚುನಾವಣೆಗೆ ನೀವು ಪ್ರಚಾರಕ್ಕೆ ಹೋಗ್ಲಿಲ್ಲ, ಗೋವಾ ಪ್ರಚಾರಕ್ಕೆ ಹೋಗ್ಲಿಲ್ಲ, ಅಲ್ಲೂ ಪಾರ್ಟಿ ಸೋತ್ ಹೋಯ್ತು. ಇಲ್ಲ, ಪಂಜಾಬಲ್ಲಿ ಏನಾಯ್ತು ಅಂತಂದ್ರೆ ನಾನು ಡ್ರಗ್ಸ್ ಎದುರಾಗಿ ಹಾಡ್ ಬರ್ದೆ, ನನ್ನ ಮೇಲೆ ಕೇಸ್ ಹಾಕಿದ್ರು. ನನ್ನನ್ನು ಕರೆಸಿ 5-6 ಸಾರಿ ನಾನು ಕೇಳ್ಕೊಂಡೆ, ನಾನು ಹೋಗಕ್ ಬಿಡಿ. ಆದ್ರೆ ನನಗಿಲ್ಲ ಅಂತ ಹೇಳಿದ್ರು. ಅವ್ರು ಏನು ಹೇಳಿದ್ರು ಅಂದ್ರೆ, ಅಲ್ಲಿ ಸ್ವಲ್ಪ ಫೆನಾಟಿಕ್ ಮೂವ್ಮೆಂಟ್ ಇದೆ, ಅವ್ರು ನಿಮ್ಮ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ. ಇವತ್ತು ನಾನು ಅಮೆರಿಕಾಗ್ ಹೋದ್ರೆ ಎಲ್ಲಿ ಹೋದ್ರು ನಾನು ನೋಡೋದೇನಂತ ಹೇಳಿದ್ರೆ, ನನ್ನ ಶೋ ಹೊರಗಡೆ 15-20 ಖಾಲಿಸ್ತಾನ್ ಬೆಂಬಲಿಗರು ಹಿಂದೂಸ್ತಾನ್ ಮುರ್ದಾಬಾದ್ ಅಂತ ಕೂಗ್ತಾ ಬಂದ್ಬಿಡ್ತಾರೆ. ಕುಮಾರ್ ವಿಶ್ವಾಸ್ ಮುರ್ದಾಬಾದ್, ಹಿಂದೂಸ್ತಾನ್ ಮುರ್ದಾಬಾದ್. ರಜತ್ ಅವರೇ, ನನಗೆ ಬಹಳ ಖುಷಿ ಆಗುತ್ತೆ. ನಾನು ಎಲ್ಲೇ ಹೋದ್ರೂ ಭಾರತದ ಎದುರಾಗಿ ದನಿ ಎತ್ತೋರು ನನ್ನ ವೈರಿಗಳು ಅಂದ್ಕೋತಾರಲ್ಲ, ಇದಕ್ಕಿಂತ ಒಳ್ಳೇದು ಏನಿದೆ ಹೇಳಿ? ಇದು ನನಗೆ ಹೆಮ್ಮೆ ವಿಷಯ ಅಲ್ವಾ? ನನ್ನ ನಿಲುವು ಬದಲಾಗಲ್ಲ. ನನಗೆ ಪಂಜಾಬ್ ಹೋಗ್ಬೇಡಿ ಅಂತ ಹೇಳಿದ್ರು, ನಾನು ಗೋವಾಗೆ ಹೋದಾಗ ನನಗೆ ಹೇಳಿದ್ರು ನೀವು ಬೀದಿಗಿಳಿದು ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಿ ಅಂತ. ನಾನು ಅದನ್ನೂ ಮಾಡಿದೆ. ನಿಮ್ಮ ಪಾರ್ಟಿನೂ ನಿಮ್ಮನ್ನ ವೈರಿ ಅಂದ್ಕೊಳ್ತಾ ಇದೆ, ಇನ್ನೂ ದೊಡ್ಡ ಸೌಭಾಗ್ಯ ಅಲ್ವಾ? ಇಲ್ಲ ನೋಡಿ, ಚಾಣಕ್ಯನ ಕರೆಸ್ಕೊಂಡು ಮಗಧ ದೇಶದ ಮಂತ್ರಿ ದಾಂಡಾಯನ ಹೇಳ್ದ, ನೀನು ಮಗಧಕ್ಕೆ ಎದುರಾಗಿ ಸಂಚು ಮಾಡ್ತಿದ್ಯಾ? ಆಗ ಮಹಾತ್ಮ ಚಾಣಕ್ಯ ಮಂತ್ರಿಗೊಂದು ಮಾತು ಹೇಳ್ದ, ಪ್ರಧಾನಮಂತ್ರಿಗಳೇ, ನಿಮಗ್ ನೀವು ತಿಳಿ ಹೇಳ್ಕೊಳ್ಳಿ, ನಂದ ಕುಲ ಮಗಧ ಅಲ್ಲ, 2 ಮಂದಿಯ ಮಂಡಳಿ ಆಮ್ ಆದ್ಮಿ ಪಾರ್ಟಿ ಅಲ್ಲ. ಆಮ್ ಆದ್ಮಿ ಪಾರ್ಟಿಲಿ ಕೋಟಿಗಟ್ಲೆ ಜನ ಇದ್ದಾರೆ, ಬೀದಿಲ್ ನಿಂತು ನಿಮಗೋಸ್ಕರ ಕಾಯ್ತಾರೆ. ಅವರು ನನ್ನೆದುರಾಗಿ ಇದ್ದಾರೆ, ನನ್ನ ಮೇಲೆ ಸಂಚು ಮಾಡ್ತಾ ಇದ್ದಾರೆ ಅಂತ ಒಬ್ರೋ ಇಬ್ರೋ ಹೇಳಿದ್ರೆ ಪಾರ್ಟಿಯ ಪ್ರತಿ ಕಾರ್ಯಕರ್ತ ಬೇರೆಯವರನ್ನ ದೊರೆ ಅಂತ ಹೇಳ್ಬೋದು. ಆದ್ರೆ ನನ್ನನ್ನು ಇವತ್ತಿಗೂ ಕುಮಾರಣ್ಣ ಅಂತಾನೆ ಕರೀತಾರೆ. ಇದು ನನ್ನ ತಾಕತ್ತು, ಇದು ನನ್ನ ಶಕ್ತಿ ಪಾರ್ಟಿ. ಆದ್ರೆ ನೀವೇ ಒಂದು ಮಾತು ಹೇಳ್ತೀರಾ, ಅಭಿಮನ್ಯುವಿನ ಹಾಗೆ ಸಾಯ್ತೀರಾ ಅಂತ. ಒಂದ್ ವೇಳೆ ಮಹಾರಥಿನ ಎಲ್ಲಾರು ಸುತ್ತುವರೆದ್ರೆ ಅವಾಗೇನೋ ಹೇಳಿ, ಇವಾಗ ಇನ್ನೊಂದು ಹೇಳಿ, ಅಫಿಡವಿಟ್ ಮೊದಲೇ ರೆಡಿ ಆಗುತ್ತೆ, PSC ಆಮೇಲೆ ಆಗುತ್ತೆ, ಜನರಿಗೆ ಸಂದೇಹ ಬರುತ್ತಲ್ವಾ. ಆದ್ರೆ ಅಭಿಮನ್ಯು ಕಾಳಗಕ್ಕೆ ಹೋದ ದಿನ ನನ್ನ ಕತೆ ನೆನಪಾಗ್ತಿದ್ದ, ಅವನು ಎಲ್ಲರ ಕಾಲಿಗೂ ಬಿದ್ದಿದ್ದ. ಎಲ್ರೂ ಹೇಳಿದ್ರು ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ. ಕೃಷ್ಣನ ಕಾಲಿಗೆ ಬಿದ್ದಾಗ ಕೃಷ್ಣ ಹೇಳಿದ್ದು ಯಶಸ್ವಿ ಭವ. ಅಭಿಮನ್ಯು ಅಮ್ಮನಿಗೆ ಸ್ವಲ್ಪ ಬೇಸರ ಆಯ್ತು. ಅವ್ರು ಹೋದ್ಮೇಲೆ ದ್ರೌಪದಿ ಕೃಷ್ಣನ್ ಕೇಳಿದ್ಲು, ನಿನ್ನ ಸೋದರಳಿನಿಗೆ ವಿಜಯೀ ಭವ ಅಂತ ಹೇಳ್ದೆ, ಯಶಸ್ವಿ ಭವ ಅಂತ ಯಾಕೆ ಹೇಳ್ದೆ ನೀನು? ಆಗ ಕೃಷ್ಣ ಹೇಳ್ದ, ಕಾಳಗದಲ್ಲಿ ದ್ರೌಪದಿ ಸೋಲು ಗೆಲುವು ಇದ್ದೇ ಇರುತ್ತೆ. ಒಬ್ರು ಗೆಲ್ತಾರೆ, ಇನ್ನೊಬ್ರು ಸೋಲ್ತಾರೆ. ಆದ್ರೆ ಕೆಲವರ ಯಶಸ್ಸು ಅಮರವಾಗುತ್ತೆ. ನನ್ನ ಸೋದರಳಿಯ ಸೋಲ್ತಾನೋ ಗೆಲ್ತಾನೋ ಗೊತ್ತಿಲ್ಲ, ಆದ್ರೆ ಇತಿಹಾಸದ ಪುಟಗಳಲ್ಲಿ ಅವನ ಯಶಸ್ಸನ್ನ ಮಹಾಭಾರತದ ಕೆಚ್ಚದೆಯ ಕಲಿ ಅಂತ ಬರೆಯಲಾಗುತ್ತೆ. ನಾನು ಸೋತಿದ್ದೀನೋ ಗೆದ್ದಿದ್ದೀನೋ ಗೊತ್ತಿಲ್ಲ, ಆದ್ರೆ ಸತ್ಯಕ್ಕಾಗಿ ಹೋರಾಡೋರಲ್ಲಿ ನನ್ನ ಯಶಸ್ಸು ಚಿನ್ನದ ಅಕ್ಷರಗಳಲ್ಲಿ ಬರೀತಾರೆ. ಇದ್ರ ಬಗ್ಗೆ ನನಗೂ ಹೆಮ್ಮೆ ಇರುತ್ತೆ, ನಮ್ಮ ಅಪ್ಪ ಅಮ್ಮಂಗೂ ಹೆಮ್ಮೆ ಇರುತ್ತೆ, ನನ್ನ ಕಾರ್ಯಕರ್ತರಿಗೂ ಹೆಮ್ಮೆ ಇರುತ್ತೆ. ಆದ್ರೆ ನಿಜ ಏನಂದ್ರೆ, ಅರವಿಂದ್ ಕೇಜ್ರಿವಾಲ್ ಅವರು ನಿಮಗೆ ಬಹಳ ಗೌರವ ಕೊಡ್ತಿದ್ರು, ನಿಮ್ಮನ್ನ ಬೆಳೆಸಿದ್ರು, ನಿಮ್ಗೆ ಕ್ಯಾಂಪೇನ್ ಮಾಡೋ ಅವಕಾಶ ಕೊಟ್ರು. ಅವರು ಏನ್ ಹೇಳ್ತಾ ಇದ್ರೋ ಅದನ್ನ ನೀವು ವಿರೋಧಿಸ್ತಾ ಬಂದ್ರಿ. ನೀವು ಅವರು ಸರ್ಜಿಕಲ್ ಸ್ಟ್ರೈಕ್ಗೆ ಪುರಾವೆ ಕೇಳಿದ್ರು, ನೀವು ಸರ್ಜಿಕಲ್ ಸ್ಟ್ರೈಕ್ನ ಗ್ಲೋರಿಫೈ ಮಾಡಿದ್ರಿ. ಇಲ್ಲ ನೋಡಿ, ಅದು ಅನ್ವಾಂಟೆಡ್ ವಿಡಿಯೋ ಅಂತ ನಾನು ಮೊದಲೇ ಹೇಳಿದ್ದೆ. ನಾನದು ಬೇಡ ಅಂತ ಹೇಳಿದ್ದೆ. ಆ ವಿಷಯದಲ್ಲಿ ತುಂಬ ಭಿನ್ನಾಭಿಪ್ರಾಯ ಉಂಟಾಗಿತ್ತು. ಈಗ ಎಲ್ರಿಗೂ ಗೊತ್ತಿದೆ, ಅದ್ರ ಬಗ್ಗೆ ಮಾತಾಡೋದು ಏನು ಅಡ್ಡಿ ಇಲ್ಲ. ನಾನೊಬ್ಬನೇ ಗೆಳೆಯ ಏಕವಚನದಲ್ಲಿ ಮಾತಾಡ್ಸೋನು ಅರವಿಂದ್ ಅಂತಾನೆ ಹೇಳೋದು. ನನಗೆ ನೆನಪಿದೆ, ಅದ್ರ ಬಗ್ಗೆ ತುಂಬಾ ಚರ್ಚೆ ಆಗ್ತಿದ್ದಾಗ ಇದ್ರ ಬಗ್ಗೆ ನೀನೇ ಮಾತಾಡಬೇಕು ಅಂತ ಹೇಳಿದ್ರು. ನಾನು ಖಂಡಿತ ಮಾತಾಡಲ್ಲ ಅಂದೆ. ತುಂಬಾ ತಪ್ಪಿದು, ಏನೇ ಹೇಳು ಪುರಾವೆ ಕೇಳೋದು ಸರಿಯಲ್ಲ ಅಂದೆ. ನನಗೆ ಒಳಗೊಳಗೆ ತುಂಬಾ ಬೇಜಾರಾಯ್ತು. ನಾನು ಒಳಗಡೆ ಹೊರಟೋದೆ, ಇದನ್ ಮಾಡ್ಬೇಡ ಅಂತ ಹೇಳ್ದೆ. ಪಾಕಿಸ್ತಾನ ಇದನ್ ಬಿಡಲ್ಲ, ಫ್ರಂಟ್ ಪೇಜಲ್ಲಿ ಪ್ರಿಂಟ್ ಮಾಡ್ತಾರೆ, ಯಾರು ಕೇಳೋದಿಲ್ಲ ಸರ್. ಸೈನಿಕರಿಗೆ ಹೇಗೆಲ್ಲ ಅನ್ಸುತ್ತೆ ಅಂತಂದೆ. ಹಂಗೆಲ್ಲ ಏನೂ ಆಗಲ್ಲ, ಮೊದಲು ಮೋದಿ ಹೋಗ್ತಾನೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ, ಹೀಗೆ ಅನ್ಕೊಂಡಿದ್ರು. ನೀವೇ ಹೇಳಿ, ಈ ವಿಷಯಕ್ಕಿನ್ನೂ ಬೇಜಾರು ಮಾಡ್ಕೊಂಡಿದ್ರೆ ನಾನು ಯುದ್ಧ ಆಗ್ಲಿ ಅಂತ ಅನ್ನಲ್ಲ. ಆದ್ರೆ ಒಬ್ಬ ತಾಯಿ ಮಗನ ಯುದ್ಧ ಕಳಿಸ್ತಾಳಲ್ಲ, ಹೆಂಡತಿ ತನ್ನ ಮಾಂಗಲ್ಯನ ಕಳಿಸ್ತಾಳಲ್ಲ, ತಂಗಿ ತನ್ನ ರಾಖಿನ ಕಳಿಸ್ತಾಳಲ್ಲ, ಆಗ ಸೈನಿಕ ಒಳನುಗ್ಗಿ ಉಗ್ರವಾದಿಗಳನ್ನ ಹೊಡೆದಾಕಿ ಬಂದಿರ್ತಾನಲ್ಲ, ಅವನು ದೇಶದ ಒಳಗೆ ನೋಡ್ತಾನಲ್ಲ, ರಾಜಕೀಯದ ಹೆಸರಲ್ಲಿ ಗೆದ್ದು ಬಂದವರು ಪುರಾವೆ ತೋರಿಸಿ ಅಂತಿದ್ದಾರೆ, ಅವನಿಗೆ ಅರ್ಥ ಆಗುತ್ತೆ. ಅವ್ನು ನಮ್ಮ ಬಗ್ಗೆ ಏನ್ ಅನ್ಕೋಬೇಡ. ನಾನು ಈ ಮಾತಿಗಾಗಿ ರಾತ್ರಿ ಇಡೀ ಕವಿ ಸಮ್ಮೇಳನದಲ್ಲಿ ಕೂತ್ಕೊಂಡು ಬೈಗುಳ ಕೇಳಿಸ್ಕೊಂಡಿದ್ದೀನಿ. ಅಲ್ಲಾಗ ನಾನೇನ್ ಮಾಡಕ್ಕಾಗುತ್ತೆ? ಸೈನಿಕರಿಗೆ ಸುತ್ತಿಗೀತೆ ಹಾಡೋಂಥ ಕವಿ, ಕಾರ್ಗಿಲ್ ಮತ್ತೆ ಸಿಯಾಚಿನ್ಗೆ ಹೋಗಿ ಹೋರಾಡೋದಕ್ಕೆ ಮನೋಬಲ ತುಂಬುವಂತ ಕವಿ. ಈ ಮಾತಿಗೂ ಸುಮ್ಮನೆ ಇದ್ಬಿಟ್ರೆ, ನಿಮಗೆ ಸರಿಯಾದ ಸಲಹೆನೇ ಕೊಡದೆ ಹೋದ್ರೆ ನಾನು ಕೆಟ್ಟ ಸಲಹೆ ಏನು ಕೊಡ್ಲಿಲ್ವಲ್ಲ. ನಾನು ಅದಕ್ಕೆ ಬಹಳ ಸುಮ್ಮನೆ ಕೂತಿದ್ದೆ. ನಾನು ವೈರಿ ಕೂಡ ಆಗಿರ್ಲಿಲ್ಲ, ನಾನು ನಿಮ್ ತಮ್ಮ ಆಗಿದ್ದೆ, ದೇಶಭಕ್ತ ಆಗಿದ್ದೆ, ದೇಶದ ಕಣ್ಣಿಗೂ ಹಾಗೆ ಕಾಣ್ಲಿ ಅಂತ ಅಂದೆ. ನೀವು ದೇಶದ ಎದುರಾಗಿ ನಿಂತಿದ್ದೀರಾ ಅಂತ ಜನ ಅನ್ಕೋತಾರೆ ಅಂತ ನೀವ್ ಹೇಗೆ ಅನ್ಕೋತೀರಾ? ಆದ್ರೆ ಅದ್ರ ನಷ್ಟ ನನಗಂತೂ ಆಯ್ತು. ಅದರಲ್ಲಿ ಏನು ಮಾಡೋದಕ್ಕಾಗಲ್ಲ. ಕೆಲವೊಂದ್ಸರಿ ಆಕ್ಸಿಡೆಂಟ್ ಇಂದ ಉಳ್ಸಕ್ ಹೋಗಿ ಜೀವನೇ ಕಳ್ಕೋಬಹುದು. ರೋಡಲ್ಲಿ ಆಕ್ಸಿಡೆಂಟ್ ಆದವ್ರು ಉಳ್ಕೋತಾರೆ, ನೀವು ಸತ್ತೋಗ್ತಾರೆ, ಏನ್ ಮಾಡಕ್ಕಾಗುತ್ತೆ? ಬರೀ ಈ ಸರ್ಜಿಕಲ್ ಸ್ಟ್ರೈಕ್ ಉದಾಹರಣೆ ಅಷ್ಟೇ ಅಲ್ಲ. EVM ಮಷೀನ್, ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ರು, ನಾವು ಸೋತ್ರೆ EVM ಮಷೀನಿಂದ ಸೋಲ್ತೀವಿ, ಸೋತ್ರೆ EVM ಮಷೀನ್ ಪರೀಕ್ಷೆ ಮಾಡಿ ಅಂತಾರೆ. ಆದ್ರೆ ನೀವಂದ್ರಿ EVM ಮಷೀನ್ ಅಲ್ಲಿ ಏನಿದೆ ಅಂತ. ಇಲ್ಲ, ನಾನು ಹಾಗೆ ಹೇಳಲ್ಲ. ನಾನಂದೆ, ಸಂಜಯ್ ಸಿಂಗ್ ಅವರು ಹೇಳಿದ್ರು, ಅವರು ನಮ್ಮ ರಾಜ್ಯಸಭೆ ಸದಸ್ಯರು, ಅವರು ನನ್ನ ತಮ್ಮಂತರ.
ನಾವು EVM ಕಾರಣದಿಂದಾಗಿ ಕೂಡ ಸೋತಿದೀವಿ. ಅದರಲ್ಲೂ ತೊಂದರೆ ಇದೆ. ಪರೀಕ್ಷೆ ಮಾಡಿಸಿ ಅಂತ ಹೇಳ್ತಾನೆ ಬಂದಿದೀವಿ. ಚುನಾವಣಾ ಆಯೋಗದಲ್ಲಿ ರಿಪೋರ್ಟ್ ಕೂಡ ಮಾಡಿದೀವಿ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿ ಪರೀಕ್ಷೆ ಮಾಡಿ. ಆದ್ರೆ ನಾವು ಬೇರೆ ಕಾರಣಗಳಿಂದಲೂ ಸೋತಿದೀವಿ. ಅದ್ರ ಬಗ್ಗೆನೂ ಮಾತಾಡಬೇಕು. ಅದೇನಾಯ್ತು ಅಂತ ಹೇಳಿದ್ರೆ, ನಾವು ಒಂದ್ಸಲ ಅಣ್ಣಾ ಚಳವಳಿ ಆದ್ಮೇಲೆ ನಾವು ಪಕ್ಷ ಕಟ್ಟಿದ್ದಾಗ ನಾನು ಒಂದು ಚಾನಲ್ಗೆ ಹೋಗಿದ್ದೆ. ಅಲ್ಲಿ ಟಚ್ ಅಪ್ ಮಾಡೋ ಹುಡುಗಿರು ಇರ್ತಾರಲ್ಲ, ಅವರೊಂದು ಹುಡುಗಿ ಅಳಕ್ ಶುರು ಮಾಡಿದ್ಲು. ಏನಾಯ್ತು ಅಂತ ಕೇಳಿದೆ. ಅವಳಂದ್ಲು, ನಾನು ಭಗತ್ ಸಿಂಗ್, ಸುಖದೇವ್, ರಾಜ್ಗುರುನ ನೋಡಿಲ್ಲ, ನಿಮ್ಮನ್ನು ನೋಡ್ತಿದ್ದೀನಿ. ನಾವು ಅಲ್ಲಿಂದ ಶುರು ಮಾಡಿ ಇಲ್ಲಿಗೆ ಬಂದು ನಿಂತಿದೀವಿ. ಜನ ನಮ್ಮ ಕಡೆ ನೋಡ್ ನಗ್ತಾನೂ ಇಲ್ಲ, ಚರ್ಚೆ ಕೂಡ ಮಾಡ್ತಿಲ್ಲ. ನಾವು ಅವಾಗ ಯೋಚನೆ ಮಾಡ್ಬೇಕಾಗುತ್ತೆ, ನಾವು ಹೆಂಗಿದ್ವಿ, ಹೆಂಗಾಗಿದೀವಿ, ಮುಂದೆ ಏನಾಗ್ತೀವಿ ಅಂತ. ಬನ್ನಿ ಕೂತ್ಕೊಂಡು ಮಾತಾಡೋಣ ಇವತ್ತಿನ ಸಮಸ್ಯೆಗಳ ಬಗ್ಗೆ. ನಾವನ್ನೋದು ಬನ್ನಿ ಮಾತಾಡೋಣ ಅಂತ, ತೊಂದರೆ ಯಾವುದೂ ಇಲ್ಲ ಅಂತ. ಎಲ್ಲ ಕಡೆ ನಮ್ಮ ಸರ್ಕಾರ ಇದೆ, ಲಕ್ಷದ್ವೀಪದಲ್ಲಿದೆ, ಅಂಡಮಾನಲ್ಲೂ ಬರುತ್ತೆ, ಎಲ್ಲ ಕಡೆ ನಮ್ಮ ಸರ್ಕಾರ ಇದೆ. ಇದು ತುಂಬಾ ತಪ್ಪಲ್ಲ. ಕಾರ್ಯಕರ್ತರ ಕತ್ತಲ್ಲಿ ಇರ್ತೀರ ನೀವು. ಆದ್ರೆ ಎಲ್ಲ ಸರಿ ಇದೆ ಅಂತ ನೀವೇ ಹೇಳ್ತಾ ಇದ್ದಿದ್ದು. ನೋಡಿ, ಅರವಿಂದ್ ಕೇಜ್ರಿವಾಲ್ 2 ಕೋಟಿ ತಗೊಂಡಿದ್ದನ್ನ ತಾವು ನೋಡಿರೋದಾಗಿ ಕಪಿಲ್ ಮಿಶ್ರಾ ಆರೋಪ ಹೊರಿಸಿದ್ರು. ಇದಕ್ಕೆ ಅವರು ಪುರಾವೆ ಕೂಡ ಕೊಟ್ಟಿದ್ರು. ನೀವಂದ್ರಿ ಇಲ್ಲ ಅರವಿಂದ್ ಕೇಜ್ರಿವಾಲ್ ಅಂತೂ ಹಾಲಿನಂತ ಮನಸ್ಸು, ಭ್ರಷ್ಟಾಚಾರ ಮಾಡಲ್ಲ. ನಾನು ಇವತ್ತು ಅದನ್ನೇ ಹೇಳೋದು. ಆಧಾರ ಇಲ್ಲದೆ ಒಬ್ಬರ ಬಗ್ಗೆ ಮಾತಾಡೋದು ಹೇಗಂದ್ರೆ, 7 ತಿಂಗಳ ಹಿಂದೆ ಈ ಕೊಲೆಯ ಸಂಚು ಶುರುವಾಗಿತ್ತಲ್ಲ, ಅವಾಗ ಏನಾಯ್ತು? ಒಂದು ತೀರ್ಮಾನ ಆಗ್ಬೇಕಿತ್ತು. 2 ತರ ಇರುತ್ತಲ್ಲ, ಒಂದು ಹಲಾಲ್ ಇರುತ್ತೆ, ಇನ್ನೊಂದು ಇರುತ್ತಲ್ಲ ಯಾವುದು ಬಿರ್ಸಾಗ್ ಕಡಿಯೋದು, ಇನ್ನೊಂದು ನಿಧಾನ ಕುಯ್ಯೋದು, ಜಟ್ಕ. ಏನ್ ಮಾಡೋದು ಅಂತೀರ? ತೀರ್ಮಾನ ಆಯ್ತು. ಲೋಜಾಪ ಶಾಸಕರಿಂದ ಒಬ್ಬ ಹೇಳಿದ್ರು, ಕುಮಾರ್ ವಿಶ್ವಾಸ್ ಅಂತೂ 40 ಗೊತ್ತಿಲ್ಲ ಎಷ್ಟು ಕೋಟಿ ಅಂತ ಮರ್ತೋಯ್ತು. ಅವನು ಆರೋಪ ಹೊರಿಸ್ಬಿಟ್ಟಿದ್ದ, ಹೊರಗೆ ತೆಗಿ ಅಂತ. ಆಮೇಲೆ ಅವನಿಗೆ ಹೆದರ್ಸಿದ್ರು. ಇವತ್ತಿಗೂ ಅದು ಇನ್ನೂ ಪ್ರೂವ್ ಆಗಿಲ್ಲ. ಅವನ್ನ ಮತ್ತೆ ಕರ್ಕೊಂಡೋದ್ರು. ನಾನು PCAಗೆ ಪತ್ರ ಬರ್ದೆ. ನೋಡಿ, 3 ವಿಷಯ ಇರುತ್ತೆ. ಅವನು ನಿಜ ಹೇಳ್ತಾ ಇದ್ದಿದ್ರೆ ನೀನ್ ನನ್ನ ತೆಗೆದ್ಬಿಡು, ಅವ್ನು ತಪ್ಪು ಹೇಳ್ತಿದ್ರೆ ನೀನ್ ಅವನನ್ನ ತೆಗೆದ್ಬಿಡು. ಪಾರ್ಟಿ ಉಳಿಸ್ಕೋಬೇಕಂದ್ರೆ ಇಲ್ಲ ಒಬ್ಬ ಶಾಸಕ ಉಳಿತಾನೆ, ಮುಸ್ಲಿಂ ಶಾಸಕ ಉಳ್ಕೋಬಹುದು. ಅವನು ನನಗಿಂತ 5 ವರ್ಷ ಚಿಕ್ಕವನು, ಅವನಿಂದ PSC ಮಾಡಿಸಿ ಹೇಳ್ಸಿ, ಕುಮಾರಣ್ಣ ದೊಡ್ಡ ನಾಯಕ, ದೊಡ್ಡಣ್ಣ, ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ ಅಂತ. ನಾನು ಅವಾಗ ಹೇಳ್ತೀನಿ, ನನ್ನ ತಮ್ಮನ ತರ ಕ್ಷಮಿಸ್ಬಿಡಿ ಅಂತ. ನೀವು 3 ಕೆಲಸ ಮಾಡ್ಲಿಲ್ವಲ್ಲ, ಯಾಕಂದ್ರೆ ಕತ್ತಿನ ಮೇಲಿಂದ ಬಿಸಾಕ್ ನೋಡ್ತಾ ಇದ್ರಿ, ಬೆನ್ನಿಗೆ ಬಿತ್ತ, ಎದೆಗ್ ಬಿತ್ತ ಅಂತ. ಅದು ಹೋಗಿ ನಿಮ್ ಇಮೇಜ್ ಮೇಲೆ ಬಿತ್ತು ನೋಡಿ. ಯಾರೋ ಒಬ್ರು ಹೇಳಿದ್ರು, ನಾನು ಅವ್ರ ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ, ಹೇಳಿರ್ಲಿ, ಅಷ್ಟು ತಗೋತೀನಿ ಇಷ್ಟು ತಗೋತೀನಿ ಅಂತಲ್ಲ. ಇದು ತಪ್ಪು. ನಿಮ್ಮ ಹತ್ರ ಸಾಕ್ಷಿ ಪುರಾವೆ ಏನಾದ್ರೂ ಇದ್ರೆ ತಗೊಂಡ್ ಬನ್ನಿ. ಇಷ್ಟೊಂದೆಲ್ಲ ಹೇಳಿರ್ಲಿಲ್ಲ. ಆದ್ರೆ ಕಪಿಲ್ ಮಿಶ್ರಾ ಅವರು ಕೇಜ್ರಿವಾಲ್ ಅವ್ರ ಮೇಲೆ ಆರೋಪ ಹೊರಿಸಿದಾಗ ಜನರಿಗೆ ನಿಜವಾಗ್ಲೂ ಅನ್ಸಿತ್ತು, ಅವರ ಸರ್ಕಾರದ ಒಬ್ಬ ಮಂತ್ರಿ ಮಾತನ್ನ ಹೇಳ್ತಾ ಇದ್ದಾನೆ ಅಂತ. ಆದ್ರೆ ನೀವ್ ಅವಾಗ ಡಿಫೆಂಡ್ ಮಾಡ್ಕೊಂಡ್ರಿ, ಕೇಜ್ರಿವಾಲ್ಗೆ ದೊಡ್ಡ ಗುರಾಣಿಯಾಗಿ ನಿಂತು ಬಿಟ್ರಿ. ನಾನು ಯಾವಾಗ್ಲಿಂದನೋ ಗುರಾಣಿ ಆಗೇ ಇದ್ದೆ. ಗುರಾಣಿ ಹಿಂದಿರೋ ರಾಜ ಉಳಿತಾನೆ, ಗುರಾಣಿ ಒಡೆದು ಹೋಗುತ್ತೆ ಅಂತ ಗೊತ್ತಿರ್ಲಿಲ್ಲ. ನಾನು ಮೊದ್ಲಿಂದನೂ ಗುರಾಣಿನೇ ಆಗಿದ್ದೆ. ಎಲ್ಲರೂ ಖುಷಿಯಾಗಿದ್ರು. ನಾನು ಆಗ್ಲೂ ಹೇಳಿದ್ದೆ, ಈಗ್ಲೂ ಅದನ್ನೇ ನಂಬ್ತೀನಿ. ಏನೇ ಇದ್ರೂ ಸಾಕ್ಷಿ ಇಟ್ಕೊಂಡು ಮಾತಾಡಿ ಅಂತ. ದೇಶದ ಇಷ್ಟು ಸಾವಿರಾರು ಕೋಟಿಗಟ್ಟಲೆ ಜನರ ನಂಬಿಕೆ ಇದೆಯಲ್ಲ, ಅದು ತಮಾಷೆ ವಿಷಯ ಅಲ್ಲ. ದಿನ ಏನೇನೋ ಮಾಡೋದಕ್ಕೆ ನಾವು ಯಾವಾಗ್ಲೂ ಹೇಳ್ತೀನಿ, ರಜತ್ ಅವರೇ, ನಿಮ್ಮ ನ್ಯಾಯಾಲಯಕ್ಕೆ ಬರ್ತೀನಿ, ಜನ ನೋಡ್ತಾರೆ, ನಾನು ನಿಮ್ಮ ಹತ್ರ ಮಾತು ಕೇಳ್ತೀನಿ. ಒಂದ್ ವೇಳೆ ಇದೆಲ್ಲ ಫೇಲ್ ಆದ್ರೆ ಮುಂದಿನ 40 ವರ್ಷ ಅಮ್ಮಂದ್ರು ಮಕ್ಕಳನ್ನ ಚಳುವಳಿಗೆ ಕಳಿಸಲ್ಲ. ಯಾವುದೋ ಹೆಣ್ಣು ಸಂಕಟ ಪಡ್ತಾಳೆ, ಯಾರಾದ್ರೂ ಭ್ರಷ್ಟಾಚಾರದಿಂದ ದೇಶನ ಲೂಟಿ ಮಾಡ್ತಾರೆ, ಅಮ್ಮಂದಿರು ಅಂತಾರೆ, ಇದೆಲ್ಲ ನಾಟಕ ಬಿಡು, ಸುಮ್ನೆ ಕಿತ್ತಾಡ್ತಾರೆ, ಸರ್ಕಾರ ಮಾಡ್ತಾರೆ, ಅಧಿಕಾರಕ್ಕಾಗೆಲ್ಲ ಮಾಡ್ತಾರೆ. ಇತಿಹಾಸ ಕ್ಷಮಿಸೋದಿಲ್ಲ. ನಾನು ಹಾಡು ಹೇಳ್ಕೊಂಡು ಕೆಲಸ ಮಾಡ್ತೀನಿ, ಕೋಟಿಗಟ್ಟಲೆ ಅಭಿಮಾನಿಗಳಿದ್ದಾರೆ, ದಿನಾರಾತ್ರಿ ಕಾರ್ಯಕ್ರಮ ನೋಡ್ತೀನಿ, ಅಲ್ಲಿ ಇಲ್ಲಿ ತಿರುಗ್ತೀನಿ, ಎಲ್ಲ ನಡೆಯುತ್ತೆ. ಕೆಲವು ಮಾಜಿ ಮುಖ್ಯಮಂತ್ರಿಗಳಾಗ್ತಾರೆ, ಬಂಗ್ಲೆ ತಗೊಂಡಿರ್ತಾರೆ, ಸಾಮಾನು ತಗೊಂಡಿರ್ತಾರೆ. ಆದ್ರೆ ಕೆಲಸ ಬಿಟ್ಟಂತ, ಬೆವರು ಹರಿಸ್ತಂತ ಆ ಹುಡುಗ ಟೋಪಿ ಹಾಕೊಂಡು ತಿರುಗ್ತಾ ಇದ್ದ, ಬೈಗುಳ ತಿಂತಿದ್ದ. ಏನಪ್ಪ ಹೆಂಗಿದೆ ನಿಮ್ಮ ಆಮ್ ಆದ್ಮಿ ಪಾರ್ಟಿ ಅಂತ ಜನ ಅನ್ಕೊಂಡಿದ್ರಲ್ಲ, ಅವನ ಕತೆ ಏನು, ಅವನ ಕನಸುಗಳ ಕತೆ ಏನು, ಇದನ್ನೆಲ್ಲ ಕೇಳ್ತಾ ಇದ್ದೀನಿ. ಆ ಕಾರ್ಯಕರ್ತನಾಗಿ ಅವ್ರ ಕತೆನೂ ಕೇಳಿ, ಅವ್ರ ಬಗ್ಗೆನೂ ಯೋಚನೆ ಮಾಡಿ ನೀವು ಅಂತ. ಆ ಕಾರ್ಯಕರ್ತರ ಬಗ್ಗೆನೂ ಕೇಳಿ, ಅವ್ರ ಕತೆನೂ ಏನು ಅಂತ ವಿಚಾರಿಸಿ ನೋಡಿ. ಅದೇ ಕಾರ್ಯಕರ್ತ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾನೆ, ಮೀಡಿಯಾದಲ್ಲಿ ಅಚ್ಚಾಗ್ತಾ ಇದೆ, ಗುಪ್ತಾ ಅವರು ಮತ್ತೆ ಗುಪ್ತಾ ಅವರಿಗೆ 50 ಕೋಟಿ ತಗೊಂಡು ರಾಜ್ಯಸಭೆ ಸೀಟ್ ಕೊಟ್ರು ಅಂತ. ನಾನು ಅಂಥದ್ದೇನು ಹೇಳಲ್ಲ. ಮಾನನಷ್ಟ ಮೊಕದ್ದಮೆ ಹೂಡಿದ್ರೆ ನನ್ನ ಹತ್ರ ಕೊಡೋದಕ್ಕೆ ಅಷ್ಟು ದುಡ್ಡು ಇಲ್ಲ. ಮತ್ತೆ ಹೌದು, ಕಾರ್ಯಕರ್ತರು ಕೇಳ್ತಾ ಇದ್ದಾರೆ, ಹೆಬ್ಬಾವು ನುಂಗ ಹಾಕೋ ಗುಣ ಬಿಟ್ಟು ಬೇರೆ ಯಾವ ಗುಣಗಳು ಅದರಲ್ಲಿವೆ ಅಂತ. ಮತ್ತೆ ನಿನ್ನೆ ಅವರು ನಾಮಿನೇಷನ್ಗೆ ಹೋಗಿದ್ದಾಗ ಅವರು ಒಬ್ಬರೇ ಇದ್ದಿದ್ದನ್ನು ನಾನು ನೋಡಿದೆ. ನನ್ನ ಗುರಿ ಕಡೆ ನನ್ನ ಪಯಣ ಸಾಗಿತ್ತು. ಶಾಸಕರು ನನ್ನ ಜೊತೆಲಿದ್ರು, ನಾನು ಸಂಸದನಾಗೋದೆ. ಏನ್ ಗೊತ್ತಾ, ನಮ್ಮ ಕಡೆ ಅಂತೂ ಡೆಲ್ಲಿ ಪೊಲೀಸ್ ನನ್ನನ್ನು ಹಿಡ್ಕೊಂಡ್ರೆ, ನಾವು ಕಲ್ಲಿದ್ದಿನ ಲೆಕ್ಕ ಕೇಳೋದಕ್ಕೆ ಸೋನಿಯಾ ಅವ್ರ ಮನೆಗೆ ಹೋಗಿದ್ವಿ. ಡೆಲ್ಲಿ ಪೊಲೀಸ್ ಹಿಡ್ಕೊಂಡ್ರು 6:30 ಗಂಟೆಗೆ. ಅಂದ್ರೆ ನ್ಯೂ ಡೆಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ 3-4 ಸಾವಿರ ಹುಡುಗಿರು ನಿಂತಿದ್ರು, ಭಾರತ್ ಮಾತಾ ಜಿಂದಾಬಾದ್ ಅಂತ ಹೇಳ್ತಾ. ಅವ್ರ ಹುರುಪನ್ನು ನೋಡ್ತಿದೀವಿ. ಅದೇ ಈಗ ಗುಪ್ತಾ ಅವರು ಒಳ್ಳೆ ರ್ಯಾಲಿ ಮಾಡ್ತಾರೆ, ಭಾಷಣ ಮಾಡ್ತಾರೆ, ರಾಜ್ಯಸಭೆಯಲ್ಲಿ BJP ಸದಸ್ಯರನ್ನ ಮಟ್ಟ ಹಾಕ್ತೀನಿ, ಅದು ಇದು ಕಾಂಗ್ರೆಸ್ಗೂ ಪಾಠ ಕಲಿಸ್ತೀನಿ ಅಂತ. ಆಮೇಲೆ ನೋಡಿ, ಇಡೀ ದೇಶ ಮೋದಿಗೊಳಗಾಗಿ ಹೇಳುತ್ತೆ, ಎಂತವ್ರನ್ನ ಆರಿಸಿದಿರಾ, ಕಳೆದೋಗಿದ್ದ ಕೊಹಿನೂರ್ ವಜ್ರ ಲಂಡನ್ನಿಂದ ಬರಲಿಲ್ಲ, ನಮ್ಮಲ್ಲೇ ಒಂದಿದೆ. ಸೊ ಈ ರೀತಿ ಮಾತಾಡ್ತಾರೆ. ಆದ್ರೆ ಸುಶೀಲ್ ಗುಪ್ತಾ ಅವರು ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ನೀವು ಶಿಸ್ತಿನಿಂದ ಇರಬೇಕು, ತಾಳ್ಮೆಯಿಂದ ಮಾತಾಡಬೇಕು. ಎಂಥ ದೌರ್ಭಾಗ್ಯ ನೋಡಿ, ನನ್ನ ದುಡಿಮೆಯ ಫಲ ತಿಂದು ತೇಗಿದ ನಾಯಿಗಳು ಹುಲಿಗಳಿಗೆ ಬೊಗಳ್ತಾ ಇವೆ.
ಕಾಡಿನ ದೌರ್ಭಾಗ್ಯ ಇದು. ಇಂಥ ದಿನನೂ ನೋಡ್ಬೇಕಿತ್ತು, ನೋಡ್ತಾ ಇದ್ದೀನಿ. ಇಲ್ಲಿ ಬಂದಿರೋರಲ್ಲಿ ಕೆಲವು ಪ್ರಶ್ನೆಗಳಿವೆ. ಶೋರ್, ನೀವು. ಸರ್, ನನ್ ಪ್ರಶ್ನೆ ತುಂಬಾ ಚಿಕ್ಕದು. ನೀವು ರಾಜಕೀಯದಲ್ಲಿ ಇರ್ಲಿಲ್ಲ, ಶಿಕ್ಷಣ ಕ್ಷೇತ್ರದಲ್ಲಿದ್ರಿ. ಆಮೇಲೆ ರಾಜಕೀಯಕ್ಕೆ ಬಂದ ನಂತರ ನೀವು ಇಂಥ ಖರೀದಿ ಮಾರಾಟ ಎಲ್ಲ ನೋಡಿದ್ಮೇಲೆ ನಿಮಗನ್ಸಲ್ವಾ ನೀವು ಮೊದ್ಲು ಮಾಡ್ತಾ ಇದ್ದಿದ್ ಕೆಲ್ಸ ಮತ್ತೆ ಇವತ್ತು ಲೈವ್ ಆಗಿ ನಿಮ್ ಮಾತ್ ಕೇಳಿಸ್ಕೊಂಡ್ಮೇಲೆ ನನಗೇನನ್ಸತ್ತೆ ಅಂತಂದ್ರೆ, ನೀವು ದೇಶಕ್ಕೆ ಸರಿಯಾದ ದಾರಿ ತೋರಿಸ್ಬೋದು. ಅದಕ್ಕೆ ನೀವು ಇಂಡಿಪೆಂಡೆಂಟ್ ಆಗಿ ಇದೇ ರೀತಿ ಒಬ್ಬ ಮೋಟಿವೇಶನಲ್ ಗುರು ಆಗಿ ಹೊಸ ದಾರಿ ತೋರ್ಸೋದಿಕ್ಕೆ ನೀವು ನಿಮ್ಮ ಜ್ಞಾನನ ಹಂಚ್ಕೋಬೋದಲ್ವಾ? ನಾನು ಯಾವ್ದನ್ನು ಪ್ಲಾನ್ ಮಾಡಲ್ಲ. ನೀಯತ್ತು ಕರ್ಕೊಂಡು ಹೋದ್ ಕಡೆ ನಾನು ಹೋಗ್ತೀನಿ. ನಾನು ನಂಬೋದು ಚಾಣಕ್ಯ ತರಗತಿಲಿ ಕಲ್ಸಿದ್ರೆ ಆಗ್ಲೂ ಶಿಷ್ಯಂದ್ರಿಗೆ ಒಳ್ಳೇದಾಗತ್ತೆ. ಆದ್ರೆ ಸಿಕಂದರ್ ಮುತ್ತಿಗೆ ಹಾಕ್ದಾಗ ಚಂದ್ರಗುಪ್ತರನ್ನ ಅಣಿಗೊಳಿಸಿದ್ರೆ ಆಗ್ಲೂ ದೇಶಕ್ಕೆ ಒಳ್ಳೇದಾಗತ್ತೆ. ವೆರಿ ಗುಡ್, ಥ್ಯಾಂಕ್ ಯು. ನಾನೇ ಭರವಸೆ ಕೊಡ್ತೀನಿ, ದೇಶಕ್ಕೂ ಭರವಸೆನ ಕೊಡ್ತಾ ಇದ್ದೀನಿ. ಅದು ಒಂದು ಚಿಕ್ಕದಾದ ಸಂತ ಕಬೀರನ ಅಂಶ ನಮ್ಮ ಆತ್ಮಗಳಲ್ಲಿದೆ. ಬಾಬಾ ನಾಗಾರ್ಜುನ ದಿನಕರ ಇದೆ. ಯಾಕಂದ್ರೆ ಅವರೇ ಹಾದಿ ತೋರಿಸಿದವರು, ಅವರೇನೇ ಜೈಕಾರ ಹಾಡಿಸಿದವರು. ಅವರಂದ್ರು ನಾವೆಷ್ಟು ಹೇಳಿದೆವು, ನೀನು ಅಷ್ಟನ್ನೇ ಹೇಳುವವನಾಗು. ಮಾತಿನ ಮೇಲೆ ಈ ಪರಿಹಿಡಿತವ ಸಹಿಸುವುದೆಷ್ಟು, ಮಾತಿನ ಮೇಲೆ ಈ ಪರಿಹಿಡಿತವ ಸಹಿಸುವುದೆಷ್ಟು. ನಾ ಕಬೀರನ ಕುಲದವ ಸುಮ್ಮನೆ ಹೇಗಿರಲಿ, ನಾ ಕಬೀರನ ಕುಲದವ ಸುಮ್ಮನೆ ಹೇಗಿರಲಿ. ನಾನಂದೆ ಈಗಲೇ ಬದಲಾಗದಿರು, ನಂಬಿಕೆ ಇಟ್ಟಿದೆ ಲೋಕ ನಮ್ಮ ಮೇಲೆ. ಅವರಂದ್ರು ಈಗ ಅಧಿಕಾರವು ನಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯಲಿ. ನಾನಂದೆ ಸುಮ್ಮನೆ ಮಾತಾಡದಿರು, ಮೂಗರ ಭಾಷೆ ನಾವಾಗಿದ್ದೀವಿ. ಅವರಂದ್ರು ಗದ್ದಲ ಎಬ್ಬಿಸುತ್ತಲಿರು, ಗದ್ದಲದಿಂದಲೇ ಬಂದದ್ದು ನಾವು. ಮನಸ್ಸಿನ ಕೋಲಾಹಲವ ಯಾರಿಗೆ ಹೇಳೋಣ, ರೇಡಿಯೋದಲ್ಲೂ ಹೇಳಕ್ಕಾಗ್ಲಿಲ್ಲ. ಮನಸ್ಸಿನ ಕೋಲಾಹಲವ ಯಾರಿಗೆ ಹೇಳೋಣ, ನಾ ಕಬೀರನ ಕುಲದವ ಸುಮ್ಮನೆ ಹೇಗಿರಲಿ, ನಾ ದಿನಕರನ ಕುಲದವ ಸುಮ್ಮನೆ ಹೇಗಿರಲಿ, ಆ ಮಹಾಪ್ರಾಣದ ಕುಲದವ ಸುಮ್ಮನೆ ಹೇಗಿರಲಿ. ಅದಕ್ಕೆ ಸುಮ್ಮನೆಲ್ಲ ಮಾತಾಡ್ತಾ ಇರ್ತೀನಿ.